ಬೀದಿ ಬದಿ ವ್ಯಾಪಾರಿಗಳಿಗೆ ಆರ್ಥಿಕ ನೆರವು ನೀಡಲು ಕೇಂದ್ರ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಆರಂಭಿಸಿದ್ದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ 6 ವರ್ಷ ಪೂರೈಸಿದೆ. ಮಹತ್ವಾಕಾಂಕ್ಷೆಯ ಈ ಕಿರು ಸಾಲ ಯೋಜನೆಯಿಂದ ಆಗಿರುವ ಲಾಭದ ಕುರಿತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಫಲಾನುಭವಿಗಳು ದೂರದರ್ಶನದೊಂದಿಗೆ ಮಾತನಾಡಿದ್ದಾರೆ. ಫಲಾನುಭವಿ ಪ್ರಮೀಳಾ, ಈ ಮೊದಲು ವ್ಯಾಪಾರದ ಬಂಡವಾಳಕ್ಕಾಗಿ ಖಾಸಗಿ ಹಣಕಾಸು ಸಂಸ್ಥೆಗಳನ್ನು ಅವಲಂಬಿಸಿ ದುಬಾರಿ ಬಡ್ಡಿ ನೀಡಬೇಕಾಗಿತ್ತು. ಪಿಎಂ ಸ್ವನಿಧಿ ಯೋಜನೆ ಬಂದ ನಂತರ ಬ್ಯಾಂಕ್ನಿಂದ ಸುಲಭವಾಗಿ ಸಾಲ ದೊರೆತು ವ್ಯಾಪಾರಕ್ಕೆ ಅನುಕೂಲವಾಗಿದೆ ಎಂದರು. 50,000 ಕೊಟ್ಟಿದ್ದಾರೆ, ಅದನ್ನು ಕರೆಕ್ಟಾಗಿ ಕಟ್ಕೊಂಡು ಹೋಗಿದ್ದೀವಿ. ಈಗ 1 ಲಕ್ಷ ರೂಪಾಯಿ ಕೊಡಬೇಕಂತ ನಾವು ಬೇಡ್ಕೊತಾ ಇದ್ದೀವಿ. ನಮಗೆ ಎಲ್ಲ ಅನುಕೂಲ ಆಗಿದೆ. ಬೇರೆ ಕಡೆ ಬಡ್ಡಿ ಕಟ್ತಾ ಇದ್ವಿ, ಇಲ್ಲಿ ಬಡ್ಡಿ ಇಲ್ದಿರ ಕೊಟ್ಟಿದ್ದಾರೆ ಅವರು ಬ್ಯಾಂಕಲ್ಲಿ. ನಮಗೆ ಐಟಮ್ ತಗೊಂತೀವಿ, ವ್ಯಾಪಾರ ಮಾಡ್ತೀವಿ, ಜೀವನ ಮಾಡೋಕ್ಕೆ ಅನುಕೂಲ ಆಗಿದೆ. ಮತ್ತೊಬ್ಬ ಫಲಾನುಭವಿ ನಿರ್ಮಲಾ ಮೇರಿ, ಬೀದಿ ಬದಿ ತಳ್ಳುವ ಗಾಡಿಯಲ್ಲಿ ಬಟ್ಟೆ ವ್ಯಾಪಾರ ನಡೆಸುತ್ತಿದ್ದು, ಪಿಎಂ ಸ್ವನಿಧಿ ಯೋಜನೆಯಿಂದ ಮೊದಲು 10,000 ರೂಪಾಯಿ, ಎರಡನೇ ಬಾರಿಗೆ 20,000 ಮತ್ತು ಮೂರನೇ ಬಾರಿ 50,000 ರೂಪಾಯಿ ಸಾಲ ಪಡೆದು ವ್ಯಾಪಾರವನ್ನು ಸುಧಾರಿಸಿಕೊಳ್ಳಲು ನೆರವಾಗಿದೆ ಎಂದು ಹೇಳಿದರು. ಚಕ್ರ ಬಡ್ಡಿಗಳು ಕಟ್ಟಿ ನಮಗೆ ತುಂಬಾ ಕಷ್ಟ ಆಗ್ತಿತ್ತು. ವ್ಯಾಪಾರನೂ ಆಗಲ್ಲ. ಇಲ್ಲಿ ಅದು ತಗೊಳ್ಳೋದ್ರಿಂದ ನಮಗೆ ಅಲ್ಲಿ ಕಟ್ಟಕ್ಕಾಗಲ್ಲ, ನಮ್ಗೆ ಇಲ್ಲಿ ಬಂಡವಾಳ ಹಾಕೋಕ್ಕಾಗಲ್ಲ, ಆ ಥರ ಆಗ್ತಾ ಇತ್ತು. ಇವಾಗ ಈ PM ಸ್ವನಿಧಿ ಬಂದಿದ್ದರಿಂದ ನಮಗೆ ತುಂಬ ಅನುಕೂಲ ಆಗಿದೆ. PM ಸ್ವನಿಧಿ ಯೋಜನೆಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ತುಂಬ ಅನುಕೂಲವಾಗಿದೆ. ಅದರಿಂದ ನಮ್ಮ ಜೀವನಕ್ಕೂ ದಾರಿಯಾಗಿದೆ. ಫಲಾನುಭವಿ ಅಸ್ಲಂ ಪಾಷಾ, ಖಾಸಗಿ ಬಸ್ ನಿಲ್ದಾಣದಲ್ಲಿ ಚಪ್ಪಲಿ ಅಂಗಡಿ ನಡೆಸುತ್ತಾ ಬದುಕು ಕಟ್ಟಿಕೊಂಡಿದ್ದು, ಕೋವಿಡ್ ನಂತರ ದಿಕ್ಕೇ ತೋಚದಂತಾಗಿದ್ದ ನನಗೆ ಪಿಎಂ ಸ್ವನಿಧಿ ಮರು ಬಂಡವಾಳಕ್ಕೆ ನೆರವಾಗಿ ಸಹಾಯ ಹಸ್ತ ಚಾಚಿತು ಎಂದು ತಿಳಿಸಿದರು. ಮತ್ತೆ 30,000 ಮತ್ತೆ 50,000 ರೂಪಾಯಿವರೆಗೂ ಕೊಟ್ಟಿದ್ದಾರೆ. ಅದು ಲೋನಿಂದ ನಮಗೆ ಬಹಳ ಅನುಕೂಲ ಆಗಿದೆ ಸರ್. ಯಾಕಂದ್ರೆ ಬಡ್ಡಿಗೆ ತಗೊಂಡು ನಾವು ಬಡ್ಡಿ ತಗೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರದಿಂದ ಮನವಿ ಏನು ಮಾಡ್ಕೊಂಡಿದ್ದೇನೆಂದ್ರೆ 1 ಲಕ್ಷ ರೂಪಾಯಿವರೆಗೂ ಕೊಟ್ಟರೆ ನಮ್ಗೆ ಬಹಳ ಒಂದು ಹೆಲ್ಪ್, ಒಂದು ಸಹಾಯ ಮಾಡ್ದಂಗೆ ಆಗ್ತದೆ ಸರ್. ಫಲಾನುಭವಿ ಮಂಜುಳಾ, ಬಳೆ ಅಂಗಡಿ ಇಟ್ಟುಕೊಂಡಿದ್ದು ಸ್ವನಿಧಿ ಯೋಜನೆಯ ಸಾಲ ಸೌಲಭ್ಯದಿಂದ ವ್ಯಾಪಾರ ನಡೆಸಲು ಸಹಾಯವಾಗಿದೆ. ಖಾಸಗಿಯವರ ಬಳಿ ಸಾಲ ಪಡೆದು ಹೆಚ್ಚು ಬಡ್ಡಿ ನೀಡುವುದು ತಪ್ಪಿದೆ ಎಂದರು. ಮಾಡಿದ್ವಿ 20,000 ಒಂದ್ಸಾರಿ ಕೊಟ್ಟಿದ್ರು, ಅದನ್ನು ಕಟ್ಟಿ ಕ್ಲಿಯರ್ ಮಾಡಿದ್ವಿ. ಇವಾಗ 50,000 ಕೊಟ್ಟಿದ್ದಾರೆ, ಬಡ್ಡಿ ಏನು ಇಲ್ಲ. ಬ್ಯಾಂಕಿಂದ ಯಾವ ಬ್ಯಾಂಕಲ್ಲಾದರೂ ಕೊಡ್ತಾರೆ ನಮಗೆ. ಅದರಿಂದ ತುಂಬಾ ಅನುಕೂಲ ಆಗಿದೆ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಇವಾಗ 50 ಕೊಟ್ಟಿರೋದ್ರಿಂದ ತುಂಬಾ ಅನುಕೂಲ ಆಗಿದೆ. ಜಿಲ್ಲಾ ಅಭಿಯಾನ ವ್ಯವಸ್ಥಾಪಕ ವೆಂಕಟಾಚಲಪತಿ, ಜಿಲ್ಲೆಯಲ್ಲಿ 6 ನಗರ ಸ್ಥಳೀಯ ಸಂಸ್ಥೆಗಳಿದ್ದು 2020 ಜೂನ್ 1ರಿಂದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಅನುಷ್ಠಾನಗೊಂಡಿದೆ. ಜಿಲ್ಲೆಯಲ್ಲಿ ಸುಮಾರು 5,000 ಬೀದಿ ಬದಿ ವ್ಯಾಪಾರಿಗಳು ಯೋಜನೆಯ ಸೌಲಭ್ಯ ಪಡೆದುಕೊಂಡಿದ್ದು, ಅವರ ಆರ್ಥಿಕ ಸಬಲೀಕರಣ ಮತ್ತು ಸ್ವಾವಲಂಬನೆಗೆ ನೆರವಾಗಿದೆ ಎಂದು ವಿವರಿಸಿದರು. 25 ಲಕ್ಷ ಸಾಲವನ್ನು ಬಿಡುಗಡೆಯಾಗಿದೆ. ಇನ್ನು 3ನೇ ಹಂತದಲ್ಲಿ ರು 50,000ಗಳ ಸಾಲವನ್ನು 180 ನಮಗೆ ಗುರಿ ನೀಡಿತ್ತು. ಇದರಲ್ಲಿ 644 ಜನಕ್ಕೆ ನಾವು 50,000 ಸಾಲವನ್ನು ಬಿಡುಗಡೆ ಮಾಡಿಸಿದ್ದೇವೆ.